ಕರುನಾಡಲ್ಲಿ ನಿಜವಾದ ತಬ್ಬಲಿಗಳು ಅಂತ ಇದ್ರೆ ಅವರು ಕನ್ನಡಿಗರೇ. ಯಾಕಂದರೆ ಸೂಕ್ತವಾದಂತಹ ಮನ್ನಣೆ ಸಿಗ್ತಾ ಇಲ್ಲ ಕನ್ನಡಿಗರಿಗೆ. ಸ್ಪೆಷಲಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ಈಗ ಆಗ್ರಹ ಕೇಳಿ ಬರ್ತಾ ಇದೆ. ಬಹಳ ವರ್ಷಗಳಿಂದಲೂ ಕೂಡ ಆಗ್ರಹ ಕೇಳಿ ಬರ್ತಾನೆ ಇದೆ. ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಆಂಧ್ರ ಪ್ರದೇಶ ಮಾದರಿ ಕರ್ನಾಟಕದಲ್ಲಿ ಮೀಸಲಾತಿಗೆ ಈಗ ಒತ್ತಾಯ ಕೇಳಿ ಬರ್ತಾ ಇದೆ. ಆಂಧ್ರ ಪ್ರದೇಶದಲ್ಲಿ ಸ್ಥಳೀಯರಿಗೆ 75% ಮೀಸಲಾತಿಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಇದೇ ರೀತಿ ಕರ್ನಾಟಕದಲ್ಲೂ ಜಾರಿ ಮಾಡಲಿಕ್ಕೆ ಕನ್ನಡಿಗರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉದ್ಯಮಿ ಕಿರಣ್ ಮಜುಮ್ದಾರ್. ಈ ರೀತಿ ರೂಲ್ಸ್ಗೆ ನಾನು ಒಪ್ಪಲ್ಲ, ಪ್ರತಿಭೆ ಇದ್ದವರಿಗಷ್ಟೇ ಅವಕಾಶ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಹೀಗೇ ಹೇಳಿದರು ಮಜುಮ್ದಾರ್. ಅದಕ್ಕೆ ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಪೆಷಲಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಈ ಹಿಂದೆ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಈ ಖಾಸಗಿ ಕಂಪನಿಯವರಿಗೆ ಕರ್ನಾಟಕ ಸಾಕಷ್ಟು ರಿಯಾಯಿತಿ ದರದಲ್ಲಿ ಭೂಮಿ ಕೊಡ್ತದೆ, ನೀರು, ವಿದ್ಯುತ್ತು, ಎಲ್ಲ ರೀತಿಯಾದಂತಹ ಫೆಸಿಲಿಟಿಯನ್ನು ಕೊಡ್ತಾರೆ. ಇಲ್ಲಿ ಬಂದು ಕೋಟಿ ಕೋಟಿ ಸಂಪಾದನೆ ಮಾಡ್ತಾರೆ. ಇವರಿಗೆ ಕನ್ನಡದ ಕಾವೇರಿ ನೀರು ಬೇಕು, ಇಲ್ಲಿಯ ಜಾಗ ಬೇಕು, ಇವರಿಗೆ ಸಬ್ಸಿಡಿಯಲ್ಲಿ ಏನೇನು ಫೆಸಿಲಿಟಿ ಕೊಡಬೇಕು, ವಿದ್ಯುತ್ತು, ಅದೆಲ್ಲವೂ ಕೂಡ ಬೇಕು. ಆದರೆ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ ಇವರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವರ್ಷಿತಾ ಕೊಡ್ತಾ ಹೋಗ್ತಾರೆ. ವರ್ಷಿತಾ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಕನ್ನಡಿಗರಿಗೆ ಒಂದು ಕಡೆ ಅವಮಾನ ಆಗ್ತಾ ಇದೆ ಖಾಸಗಿ ಕಂಪನಿ ಮಾಲೀಕರಿಂದ. ಯಾಕಂದರೆ ಕರ್ನಾಟಕದಲ್ಲಿ ಇವರಿಗೆ ಭೂಮಿ ಬೇಕು, ವಿದ್ಯುತ್ ಬೇಕು, ನೀರು ಬೇಕು, ಎಲ್ಲ ರೀತಿಯಾದಂತಹ ಫೆಸಿಲಿಟಿ ರಿಯಾಯಿತಿ ದರದಲ್ಲಿ ಬೇಕು. ಆದರೆ ಕನ್ನಡಿಗರಿಗೆ ಮಾತ್ರ ಇಲ್ಲಿ ಯಾವುದೇ ರೀತಿಯಾದಂತಹ ಉದ್ಯೋಗ ಕೊಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದಾರೆ. ಈಗ ಮಜುಮ್ದಾರ್ ಮತ್ತೆ ಇದೇ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್ ಸಚಿನ್, ಈಗೇನು ಕನ್ನಡಿಗರಿಗೆ ಉದ್ಯೋಗವನ್ನ ಮೀಸಲಾತಿ ವಿಚಾರ ಏನಿದೆ, ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು ಅಥವಾ ಕನ್ನಡಿಗರಾಗಿರ್ಬೋದು, ನಮ್ಮವರಿಗೆ ಕೆಲಸ ಫಸ್ಟ್ ಕೊಡ್ಸಿ, ನಮ್ಮವರಿಗೆ ಮೀಸಲಾತಿಗಳನ್ನ ಕೊಡ್ಸಿ ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಆಂಧ್ರ ಪ್ರದೇಶದಲ್ಲೆಲ್ಲ ನೋಡ್ತಾ ಹೋದ್ರೆ 75% ಅಲ್ಲಿ ಲೋಕಲಿಸ್ಟ್ಗೆ ಕೂಡ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಯಾಕೆ ಆಗಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ನಮ್ಮ ಬೆಂಗಳೂರನ್ನ ತಗೊಂಡ್ರೆ ಬೆಂಗಳೂರಲ್ಲಿ ಕನ್ನಡಿಗರಿಗಿಂತ ಜಾಸ್ತಿ ಬೇರೆಯವರೇ ಬಂದು ತುಂಬಿಕೊಂಡಿದ್ದಂಗಿದ್ದಾರೆ. ಜೊತೆಗೆ ಯಾವ್ದಾದ್ರು ಒಂದು ITBT ಕಂಪ್ನಿಗೆ ಹೋಗಿ ನಾವು ಒಂದು ಎಕ್ಸಾಮ್ ಬರಿತೀವಿ ಅಥವಾ ಇಂಟರ್ವ್ಯೂ ಕೊಡ್ತೀವಿ ಅಂದ್ರೆ ಅಲ್ಲಿ ಕನ್ನಡವೇ ಮಾಯವಾಗಿರತ್ತೆ. ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬಂದಂತವ್ರಿಗೂ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡುವಲ್ಲಿ ಈ ಉದ್ಯಮಿಗಳು ಕೂಡ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇದೀಗ ಮತ್ತೆ ಈ ಒಂದು ವಿಚಾರ ಯಾಕಪ್ಪ ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ, ಈಗ ಉದ್ಯಮಿ ಕಿರಣ್ ಮಂಜುದಾರ್ ಏನಿದ್ದಾರೆ, ಈ ಹಿಂದೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಜೊತೆಗೆ ಈಗಲೂ ಕೂಡ ಮಾತನಾಡ್ತಿದ್ದಾರೆ. ಅಂದ್ರೆ ಯಾರಿಗೆ ಪ್ರತಿಭೆ ಇರುತ್ತೋ ಅವ್ರಿಗೆ ಸಿಕ್ಕುತ್ತೆ, ಇವರು ಅವರು ಅನ್ನುವಂತಹ ಮಾತಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ಹಾಕಿದ್ರೆ ಬೆಲೆನೇ ಇಲ್ವಾ, ಕನ್ನಡಿಗರಿಗೆ ಅವಕಾಶವೇ ಸಿಕ್ತಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಈ ಒಂದು ವಿಚಾರ, ಈ ಒಂದು ಮಾತು ಈಗ ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಈ ರೀತಿ ಮಾತಾಡಿದ್ರೆ ಕನ್ನಡಿಗರು, ಯಾಕಂದ್ರೆ ನಮ್ಮಲ್ಲೂ ಕೂಡ ಸಾಕಷ್ಟು ವಿದ್ಯಾಭ್ಯಾಸ ಮಾಡ್ತಾರೆ, ನಮ್ಮಲ್ಲೂ ಕೂಡ ಸಾಕಷ್ಟು ಗ್ರಾಜುಯೇಟ್ ಪಡ್ಕೊಂಡವ್ರಿದ್ದಾರೆ, ಸಾಕಷ್ಟು ಏನು ಪ್ರತಿಭೆಗಳಿರುವಂತವ್ರು ಇದ್ದಾರೆ. ಆದ್ರೆ ಪ್ರತಿಭೆಗಳಿಗೆ ಇಂಗ್ಲಿಷ್ ಬರಲ್ಲ ಅನ್ನುವಂತಹ ಕಾರಣ ಅಥವಾ ಹಿಂದಿ ಬರಲ್ಲ ಅನ್ನುವಂತಹ ಕಾರಣ, ಈ ಕಾರಣಗಳನ್ನ ಹೇಳಿ ಕನ್ನಡಿಗರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಬೇಕಾಗಿದೆ ಸಚಿನ್. ಇನ್ನು ಈ ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಧನ್ಯವಾದ ವರ್ಷಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.